ಎಲ್ಲಿ ಹೋಗ್ಬೇಕು? ಪೆರನಗುಟ್ಟಾಗ ಹೋಗ್ಬೇಕು. ಹಲೋ, ನಿಂತ್ಕೊಳ್ಳಿ, ಹೋಗ್ಬಿಟ್ಟು. ಕಮಾನಶು, ಈಗಿನ ಕಾಲದಲ್ಲೂ ಇದನ್ನೆಲ್ಲ ನಂಬ್ತಾರ? ಗುರುಗಳು ಇವ್ರಿಗೆ ಬಂದು ಹೇಳಿದ್ರಂತೆ, ಆ ಗುರುಗಳಿಗೆ ಆ ದೇವ್ರು ಬಂದು ಅಪಾಯ ಆಗತ್ತೆ ಅಂತ ಹೇಳಿದ್ನಂತೆ. ಅವು ಸಿಲ್ಲಿ. ಹಾಗೇನಾದ್ರೂ ನಮಗ್ ತೊಂದರೆ ಆಗೋದನ್ನ ದೇವ್ರು ಬಂದು ಹೇಳಿ ತಪ್ಸೋ ಆಗಿದ್ರೆ ಜಗತ್ತಲ್ಲಿ ಯಾವ ಸಾವು ಆಗ್ತಾನೆ ಇರ್ಲಿಲ್ಲ. ರಾಗಿಣಿ, ವ್ಯಂಗ್ಯ ಮಾಡಬೇಡ. ಗುರುಗಳ ಶಕ್ತಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅವ್ರು ಯಾವತ್ತೂ ಸುಳ್ಳು ಮಾತಾಡಲ್ಲ. ನಾವಿವತ್ತು ಈ ಸ್ಥಿತಿಲಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಗುರುಗಳ ಮಾತು, ಗುರುಗಳ ಮಾರ್ಗದರ್ಶನ. ಅವ್ರೇನಾದ್ರೂ ಅಪಾಯ ಆಗತ್ತೆ ಅಂತ ಹೇಳಿದ್ರೆ ಅದು ಖಂಡಿತ ಆಗತ್ತೆ. ಕಮಾನ್ ಅಶು, ಗ್ರೋ ಅಪ್. ಬದುಕು ಹೀಗಿರತ್ತೆ, ಇನ್ನೊಂದು ಕ್ಷಣ ಅದೇನಾಗತ್ತೆ ಗೊತ್ತಿಲ್ಲ. ಸೊ ಆ ಕ್ಷಣ ನಮ್ದು ಅಷ್ಟೇ, ಅದನ್ನ ಎಂಜಾಯ್ ಮಾಡಬೇಕು. ಬದುಕಿರುವಾಗ ಬೇಜಾರು ಮಾಡ್ಕೊಂಡಿರ್ಬಾರ್ದು, ಪ್ರತಿ ಕ್ಷಣ ಸಂತೋಷವಾಗಿ ಎಂಜಾಯ್ ಮಾಡ್ಕೊಂಡಿರ್ಬೇಕು. ನಂತರ ಇನ್ನೊಬ್ರು ಪರಿಸ್ಥಿತಿಲಿದ್ದು ಬದುಕೋದು ನೋಡು ರಾಗಿಣಿ. ಆ ಸಮಸ್ಯೆ ಗಂಭೀರತೆ ನಿನ್ಗಾಗ ಅರ್ಥ ಆಗತ್ತೆ. ಬರೀ ಸಂತೋಷವಾಗಿರೋದಷ್ಟೇ ಜೀವನ ಅಲ್ಲ. ಪ್ರತಿ ಕ್ಷಣನೂ ಸಂತೋಷವಾಗಿ ಕಳಿತೀವಿ ಅಂತ ಅನ್ಕೊಂಡ್ರೆ ಆ ಸಂತೋಷಕ್ಕೆ ಅರ್ಥನೇ ಇರಲ್ಲ. ಎಕ್ಸಾಕ್ಟ್ಲಿ. ನನಗೂ ಒಂದೊಂದ್ಸಲ ಎಲ್ಲಿ ನೀನು ನನ್ನ ಕಂಟ್ರೋಲ್ ತಪ್ಪು ಹೋಗ್ತೀಯೋ ಅಂತ ಭಯ ಆಗ್ತಿದೆ ಅಶು. ಅಶು, ನೀನು ಆರ್ತಿ ಅಕ್ಕಂಗೆ ಹೇಳ್ದೆ ಬಂದೆ ಅಂತ ಹೇಳ್ದೆ ಅಲ್ವಾ? ಅವ್ರೇನಾದ್ರೂ ನಿನ್ನ ಹುಡುಕ್ತಿರ್ತಾರಾ? ಇಷ್ಟೊತ್ತಿಗಾಗ್ಲೇ ನೀನು ಮನೇಲಿರಲ್ಲ ಅಂತ ಎಲ್ರಿಗೂ ಗೊತ್ತಾಗಿರುತ್ತಲ್ವಾ? ಅವ್ರು ಟೆನ್ಷನಲ್ಲಿ ಇರ್ತಾರಾ? ಬೆಕ್ಕಕ್ಕೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ. ಕಮಾನ್ ಅಶು, ಬರೋದು ಬಂದಿದ್ಯಾ? ನನ್ನ ಗರ್ಲ್ ಫ್ರೆಂಡ್ನ ಮೀಟ್ ಮಾಡಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಬೇಕು ತಾನೇ? ಹೇಳಿದಿದ್ರೆ ಈ ಟೆನ್ಷನ್ ಎಲ್ಲ ಇರ್ತಿತ್ತಾ? ಟೈಮ್ ಆಗ್ತಿದೆ. ನನಗೋಸ್ಕರ ರಿಸ್ಕ್ ತಗೊಂಡು ಇಲ್ಲಿವರೆಗೂ ಬಂದಿದ್ಯಾ? ನೀನು ಪಟ್ಟಿರೋ ಶ್ರಮಕ್ಕೆ ನೀನು ಸಂತೋಷವಾಗಿರೋದು ಬೇಡವಾ? ಏನಾಯ್ತು ಅಶು? ಬೇಜಾರಾ? ನನ್ನ ಮೇಲೆ ಕೋಪ ಬರ್ತಿದ್ಯಾ? ನನ್ನ ಮೇಲೆ ಪ್ರೀತಿ ಇಲ್ವಾ ಅಶು? ಹೇಳೋ ತಮ್ಮಯ್ಯ. ಅಣ್ಣ, ನಮ್ಮ ಬಿಸ್ನೆಸ್ ಡೀಲ್ಸ್ನೆಲ್ಲ ಹಾಳು ಮಾಡಿರೋ ಅಶೋಕ್ ಅವನ ಹೆಂಡತಿ ಜೊತೆ ಐಸ್ ಕ್ರೀಮ್ ಪಾರ್ಲರ್ಗೆ ಬಂದಿದ್ದಾನೆ. ನನ್ನ ಕಣ್ಣೆದ್ರಲ್ಲೇ ಇದ್ದಾನೆ. ನೀನು ಹ್ಞೂ ಅಂದರೆ ಅವನ ಕತೆ ಮುಗಿಸ್ಬಿಡ್ತೀನಿ. ಅವನು ನಮ್ಮ ಬಿಸ್ನೆಸ್ ಹಾಳು ಮಾಡಿ ತುಂಬ ನರಳಿಸಿದ್ದಾನೆ. ಅವನಿಗೀಗ ಒಂದೇ ಬಾರಿ ಮುಕ್ತಿ ಕೊಟ್ಟರೆ ಏನು ಚಂದ ಇರುತ್ತೆ ಹೇಳು? ಹೌದು, ಅವನ ಜೊತೆ ಅವನ ಹೆಂಡತಿ ಇದ್ದಾಳೆ ಅಂತಂದ್ಯಲ್ವಾ? ಹೇಗಿದ್ದಾಳೆ? ಅಪ್ಸರೆ ಇದ್ದಾಗಿದ್ದಾಳೆ. ಅವಳ ನಗು, ಅವಳ ರೂಪ ನೋಡಿದ್ದೆ ನಾನು. ಅವಳನ್ನ ಮಾತಾಡ್ಸೋಣ ಅಂತ ಎದ್ದು ಹೊರಟೆ. ಆಗಲೇ ನಾನು ಅವನನ್ನು ಕಂಡಿದ್ದು. ಹಾಗಾದರೆ ಬಿಡು, ರೂಪವತಿ ಆಗಿರೋ ಅವನ ಹೆಂಡತಿ ಮುಖಕ್ಕೆ ಆ್ಯಸಿಡ್ ಬೀಳುತ್ತೆ, ಅಶೋಕನ ಕೈಕಾಲು ಮುರಿಯುತ್ತೆ. ಜೀವನ ಪೂರ್ತಿ ಕುರೂಪವಾದ ಅವನ ಹೆಂಡತಿ ಮುಖ ನೋಡ್ತಾ ವೀಲ್ ಚೇರ್ ಮೇಲೆ ನರಳಬೇಕು. ಹಾಗೆ ಮಾಡ್ತೀನಿ. ನಾನು ಈಗಲೇ ಹುಡುಗರು ಕಳಿಸ್ತೀನಿ. ಅವರಿಗೆ ಅಶೋಕನ್ ತೋರಿಸ್ಬಿಟ್ಟು ನೀನು ಅಲ್ಲಿಂದ ಹೊರಟುಬಿಡು. ಘಟನೆ ನಡೆಯೋ ಟೈಮ್ಗೆ ನೀನು ಅಲ್ಲಿರೋದು ಬೇಡ. ಸರಿ ಅಣ್ಣ. ಢಮ. ಹಲೋ ಮಿಸ್ಟರ್ ಅಶೋಕ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಫೈನ್. ನಮಸ್ತೆ, ನಾನು ಮಿಸಸ್ ಅಶೋಕ್, ಇವ್ರ ಹೆಂಡತಿ. ನಮಸ್ಕಾರ ಮೇಡಮ್. ಪರವಾಗಿಲ್ವೇ? ಮಗು ಕಳ್ಕೊಂಡಿರೋ ದುಃಖದಲ್ಲಿ ಮನೆಯಿಂದ ಹೊರಗಡೆ ಬರೋದಿಲ್ಲ ಅಂದ್ಕೊಂಡಿದ್ದೆ. ನಮ್ಮೆಲ್ಲರ ಪರಿಸ್ಥಿತಿನೂ ಹಾಗೆ ಇದೆ, ಆದರೆ ಜೀವನ ನಡಿಬೇಕಲ್ಲ.
ನಾವು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಮನೆಯವರೆಲ್ಲ ಕಣ್ಣೀರು ಹಾಕ್ತಾರೆ. ಅದಕ್ಕೆ ನಾವು ಖುಷಿಯಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಹೊರಗೆ ಬಂದ್ವಿ ಅಷ್ಟೇ. ಒಳ್ಳೆ ಕೆಲಸ. ನೋವನ್ನು ಎಷ್ಟು ದಿನ ಅಂತ ಬೆನ್ನು ಕಟ್ಕೊಂಡಿರೋಕ್ಕಾಗುತ್ತೆ? ನೋವನ್ನು ಮರಿತಿರ್ಬೇಕು, ಜೀವನ ಮುಂದುವರಿಸ್ತಾ ಇರಬೇಕು. ಏಯ್, ಯಾಕ್ರೋ ಮುಖಕ್ಕೆ ಖರ್ಚಿಪ್ ಕಟ್ಕೊಂಡಿದ್ದೀರಾ? ತೆಗೀರಿ ಅದನ್ನ. ಏಯ್, ನೀನು ಆಸಿಡ್ ರಾಜ ಅಲ್ವಾ? ಇಲ್ಲೇನೋ ಮಾಡ್ತಿದ್ಯಾ? ಯಾಕೆ ಸರ್, ಹೊರಗಡೆ ಬರಲೇಬಾರ್ದಾ? ಬರ್ಬೋದು, ಆದರೆ ಮುಖಕ್ಕೆ ಯಾಕೆ ಬಟ್ಟೆ ಕಟ್ಕೊಂಡಿದ್ದೀರಾ? ಇಲ್ಲೇ ಯಾರ ಕತೆ ಮುಗ್ಸಕ್ಕೆ ಬಂದಿದ್ದೀರಾ? ಸರ್, ನಾವು ಜೈಲಿಂದ ಹೊರಗೆ ಬಂದಮೇಲೆ ಎಲ್ಲ ಬಿಟ್ಬಿಟ್ಟಿದ್ದೀವಿ ಸರ್. ಈಗ ನಾವೆಲ್ಲ ಸಮಾಜ ಸೇವೆ ಮಾಡ್ತಾಯಿದ್ದೀವಿ ಸರ್. ಜನ ಪ್ರಕೃತಿನ ಹಾಳು ಮಾಡ್ತಿದ್ದಾರೆ, ನೀವು ಜನರ ಜೀವನ ಹಾಳು ಮಾಡ್ತಿದ್ದೀರಾ. ಇಲ್ಲಿ ನಿಂತ್ಕೊಳ್ಳೋ ಆಗಿಲ್ಲ. ಹೋಗಿ ಹೋಗಿ. ಸರಿ ಸರ್, ನಡಿಯಪ್ಪ. ಸರ್, ಸರಿ, ನನಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ. ಓಕೆ, ಶೋರ್. ನೀನು ಏನಂತ ಅನ್ಕೊಂಡಿದ್ಯಾ? ಆ SI ಮುಂದೆ ನೀನು ನನ್ನ ಹೆಂಡತಿ ಅಂತ ಏನಕ್ಕೆ ಹೇಳಿದೆ? ಯಾಕೆ ತಪ್ಪಾ? ನನ್ನ ಹೆಂಡತಿ ಆರ್ತಿನ ಆ SI ಮೀಟ್ ಮಾಡಿದ್ರೆ ಏನು ಗತಿ? ಅವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ಓ, ಅದಾ ನಿಮ್ಮ ಟೆನ್ಷನ್ನು? ಹಾಗೇನಾದರೂ ಆದರೆ ನನಗೆ ಇಬ್ರು ಹೆಂಡ್ತಿರೋ ಅಂತ ಹೇಳು. ಸ್ಟಾಪ್ ಇಟ್. ಅಶು, ನನ್ನ ಮಗು ಕಳ್ಕೊಂಡಿರೋ ತಾಯಿ ಅಂತ ವಿತೌಟ್ ಲಿಸರಿನ್ ಕಣ್ಣೀರು ಹಾಕೊಂಡು ಆಕ್ಟ್ ಮಾಡಿದ್ರು. ನೀನನ್ನು ಅಪ್ರಿಷಿಯೇಟ್ ಮಾಡಲೇ ಇಲ್ಲ. ನನ್ನ ಚಿರು ಸಾವು ನಿನಗೆ ಆಕ್ಟಿಂಗ್ ಸ್ಕಿಟ್ಟ? ಅದು ಹಾಗಲ್ಲ. ಮಕ್ಕಳನ್ನ ಕಳ್ಕೊಂಡಿರೋ ನೋವು ಹೇಗಿರುತ್ತೆ ಅಂತ ಅನ್ನೋದು ಗೊತ್ತಾ ನಿನಗೆ? ಈ ಕ್ಷಣನೂ ನನ್ನವ್ರಿಗೆ ನಾನು ಅನ್ಯಾಯ ಮಾಡ್ತಾ ಇದ್ದೀನಿ ಅಂತ ಅನ್ಸತ್ತೆ. ನನ್ನ ಆರ್ತಿ ನೋವಲ್ಲಿದ್ದಾಳೆ, ದುಃಖದಲ್ಲಿದ್ದಾಳೆ. ಮಗುನ ಕಳ್ಕೊಂಡಿರೋ ಅವಳಿಗೆ ನಾನೇ ಆಸರೆ ಆಗ್ಬೇಕು. ಆದ್ರೆ ನೀನು ನನ್ನ ಜೀವನದಲ್ಲೇ ಆಟ ಆಡ್ತಿದ್ಯಾ. ನನ್ನ ಆರ್ತಿ ನೋವನ್ನ ಹೆಚ್ಚು ಮಾಡ್ತಿದ್ಯಾ ಕಣೆ ನೀನು. ಪಾಪ ಪಾಪ ನನ್ನ ಆರ್ತಿ. ಮಗುನು ಇಲ್ದೆ, ಈ ಕಡೆ ಸಮಾಧಾನ ಮಾಡಕ್ ನಾನು ಇಲ್ದೆ. ಅವಳು ಎಷ್ಟು ಸಂಕಟ ಪಟ್ಟಳು ಅಂತ ನನಗೆ ಗೊತ್ತು ಕಣೆ, ನನಗೆ ಗೊತ್ತು.
ಚಿರು, ಮಗನೆ, ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ ಕಣೋ, ತುಂಬ ಪ್ರೀತಿ ಮಾಡ್ತೀನಿ.